ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಸ್ವಾಗತ. ಇಂದು ಒಂದು ಕರ್ನಾಟಕದ ರಾಜಕಾರಣದಲ್ಲಿ ಪ್ರಮುಖವಾದ ಒಂದು ದಿನ, ಕಾಲಘಟ್ಟ. ಅಂದರೆ ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಅತಿ ದೀರ್ಘ ಅಧಿಕಾರವನ್ನು ಅನುಭವಿಸಿದವರು ಮತ್ತು ಅಧಿಕಾರ ಮಾಡ್ತಾ ಇರುವವರು, ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಸಿದ್ದರಾಮಯ್ಯನವರು. ಅಂದರೆ ಈಗ ಈ ಕಾಲಘಟ್ಟ ಯಾಕೆ ಪ್ರಮುಖ ಅಂದರೆ, ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿ 7 ವರ್ಷ 7 ತಿಂಗಳು 20 ದಿವಸ ಅವರು ಅಧಿಕಾರ ಅನುಭವಿಸಿದರು. ಅಂದರೆ ಅವರೇ ಲಾಂಗೆಸ್ಟ್ ಸರ್ವಿಂಗ್ CM ಅಂತ ಗುರುಸ್ಕೊಂಡಿದ್ರು. ಈಗ ಸಿದ್ದರಾಮಯ್ಯ ಮತ್ತು ದೇವರಾಜ ಅರಸು ಅವರ ಮಧ್ಯೆ ವ್ಯತ್ಯಾಸ ಇರುವುದಂದರೆ, ಅವರು ಒಂದೇ ಟಚ್ಚಲ್ಲಿ CM ಆಗಿದ್ದವರು. ಸಿದ್ದರಾಮಯ್ಯನವರು 5 ವರ್ಷ ಒಂದು ಗ್ಯಾಪ್ ಇತ್ತು, ಅಂದರೆ ಆ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರಾಗಿದ್ದರು. ಆದರೆ ಅವರು ಒಂದು ರೀತಿಯಲ್ಲಿ ಆ ದಿನವನ್ನು, ರೆಕಾರ್ಡನ್ನು ಮುರಿದು ನಿನ್ನೆ ಮುಗಿದಿದೆ, ಅಂದರೆ ಮಂಗಳವಾರ ಅವರ ರೆಕಾರ್ಡನ್ನು ಮ್ಯಾಚ್ ಮಾಡಿದ್ದಾರೆ. ಈಗ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಇನ್ನೊಬ್ಬರು CM ಆಗುವಂಥವರು ಈ ಥರ ರೆಕಾರ್ಡ್ ಮಾಡಲಿಕ್ಕೆ ಅಷ್ಟೇನು ಸುಲಭ ಸಾಧ್ಯ ಇಲ್ಲ ಭವಿಷ್ಯದಲ್ಲಿ. ಇಂಥ ಸಂದರ್ಭದಲ್ಲಿ ಈ ಬಗ್ಗೆ ಸಿದ್ದರಾಮಯ್ಯನವರು ಮತ್ತು ದೇವರಾಜ ಅರಸು ಇಬ್ಬರು ಹಿಂದುಳಿದ ವರ್ಗದ ನೇತಾರರು, ಇವರ ಬಗ್ಗೆ ಅಧಿಕಾರ, ಅವರ ಸಮಾಜವಾದಿ ಚಿಂತನೆಗಳು ಅಥವಾ ರಾಜಕಾರಣ, ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ನಮ್ಮ ದಿ ಫೆಡರಲ್ನ ಕನ್ಸಲ್ಟಿಂಗ್ ಎಡಿಟರ್ ಆದಂತಹ KS ದಕ್ಷಿಣಮೂರ್ತಿಯವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್, ಸ್ವಾಗತ. ಥ್ಯಾಂಕ್ ಯು. ನಾನು ಮೊದಲನೇದಾಗಿ ಕೇಳಬಯಸ್ತೀನಿ, ಸಿದ್ದರಾಮಯ್ಯನವರು ಈಗ ಅಹಿಂದ ನಾಯಕರಾಗಿ ಗುರುಸ್ಕೊಂಡಿದ್ದಾರೆ ಮತ್ತು ಆ ರಾಜಕಾರಣದಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. BJP ಅಂತ ಪ್ರಬಲವಾಗಿ ಈ ಸದ್ಯದ ಸ್ಥಿತಿಯಲ್ಲಿ ರಾಜಕಾರಣ ಮಾಡುವಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರನ್ನು ಎದುರಿಸಿ ಮುಖ್ಯಮಂತ್ರಿಯಾಗಿದ್ದಾರೆ ಮತ್ತು ಕಾಂಗ್ರೆಸ್ಸನ್ನು ಕೂಡ ಕಟ್ಟಿದ್ದಾರೆ. ಅವರು ಕೂಡ ಒಬ್ಬರು ಕಾರಣರು. ಆ ಕಾಲದಲ್ಲಿ ದೇವರಾಜ ಅರಸು ಅವರು, ಈಗ ನೀವು ಅನುಭವದ ಪ್ರಕಾರ ದೇವರಾಜ ಅರಸು ಅವರು ಯಾವ ರೀತಿಯ ಸಂಕಷ್ಟಗಳನ್ನು ಎದುರಿಸಿದರು ಅಥವಾ ಯಾವ ಥರ ರಾಜಕಾರಣ ಮಾಡಿದರು, ಆ ಕಾಲದಲ್ಲಿ ಇಂದಿರಾ ಗಾಂಧಿ ಇರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಮಟ್ಟದ ನಾಯಕರ ಜೊತೆ ಅವರ ಸಂಪರ್ಕ ಹೇಗಿತ್ತು, ಮತ್ತು ಸಿದ್ದರಾಮಯ್ಯನವರಿಗೆ ಹೋಲಿಕೆ ಮಾಡಿದರೆ ಆ ಇಬ್ಬರು ಕೂಡ ಎದುರಿಸಿದಂಥ ಚಾಲೆಂಜಸ್ ಯಾವುದು ಅಂತ. ದೇವರಾಜಸ್ ಅವ್ರದ್ದೇ ಅವ್ರದ್ದು ಕಾಂಟೆಕ್ಸ್ಟೇ ಬೇರೆ, ಮತ್ತು ಅವರು ತುಂಬ ಹಿಂದೆ ಇದ್ರು. ಮತ್ತು ಆ ಕಾಲದಲ್ಲಿ ಈ ಕಾಂಗ್ರೆಸ್ ಪಾರ್ಟಿ ಒಬ್ರು ಇನ್ಫ್ಯಾಕ್ಟ್ ಏನು ಹೇಳೋರು ಅಂದರೆ, ಕಾಂಗ್ರೆಸ್ ಪಾರ್ಟಿ ಹೆಸರಿಟ್ಕೊಂಡು ಯಾರನ್ನಾದ್ರೂ ನೀವು ನಿಲ್ಲಿಸಿ ಅವ್ರು ಗೆದ್ದು ಬರ್ತಾರೆ ಅಂತ ಒಂದು ಆ ಥರದೊಂದು ಮಾತಿತ್ತು. ಎಸ್ಪೆಷಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಟ್ಟು ಮಿಕ್ಕಿದವ್ರಿಗೆ ಸೀಟ್ ಸಿಗೋದೇ ತುಂಬ ರೇರ್, ಆ ಥರ ಇತ್ತು, ಆ ಥರ ಸಿಚುವೇಶನ್ ಇತ್ತು. ಅದೇ ಆ ಟೈಮಲ್ಲಿ ದೇವರಾಜರ್ಸ್ ಅವರು CM ಆದರು. ಆದರೆ ಅವ್ರದ್ದು ಏನಂದರೆ, ಅವರು ಎಲ್ಲರೂ ಥರ ಬರೀ ಚೀಫ್ ಮಿನಿಸ್ಟರ್ ಅಂತ ಮಾತ್ರ ಅವರು ಐಡೆಂಟಿಫೈ ಮಾಡ್ಕೊಳ್ಳಿಲ್ಲ. ಅವರು ಈ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಒಂಥರ ಸೋಷಿಯಲ್ ಕಮಿಟ್ಮೆಂಟ್ ಇತ್ತು. ಮತ್ತು ಅವ್ರು ಏನು ಮಾಡಿದ್ರು, ಅವರು 70s ದೇಶದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಮೂವ್ಮೆಂಟು ತುಂಬ ಇಟ್ ವಾಸ್ ವೆರಿ ಸ್ಟ್ರಾಂಗ್. ಮತ್ತು ಕೇರಳದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಕಮ್ಯುನಿಸ್ಟ್ಗಳು ಪಾರ್ಟೀಸ್ ಇತ್ತು. ಅವರು ತುಂಬ ಒಂಥರ ತೀವ್ರವಾಗಿ ಮಾಡಿದ್ರು, ಅದನ್ನು ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ರು. ಈ ನಾನ್ ಕಮ್ಯುನಿಸ್ಟ್ ಸ್ಟೇಟ್ಸಲ್ಲಿ ದೇವರಾಜರ್ಸು ತುಂಬ ಅವ್ರದ್ದು ತುಂಬ ಇಂಪಾರ್ಟೆಂಟ್ ರೋಲ್. ಮತ್ತು ಅದು ಏನಾಯ್ತಂದರೆ, ಕರ್ನಾಟಕದಲ್ಲಿ ಅವರು ಅಷ್ಟು ಸೀರಿಯಸ್ ಆಗಿ ಮಾಡಿದ್ದಕ್ಕೆ ಅದು ಒಂಥರ ನಮ್ಮ ಸೋಷಿಯಲಾಜಿಕಲ್ ಇಫೆಕ್ಟ್ ತುಂಬ ಜಾಸ್ತಿ ಇತ್ತು ಕರ್ನಾಟಕದಲ್ಲಿ. ಇವಾಗ ಒಕ್ಕಲಿಗರು ಮತ್ತು ಲಿಂಗಾಯತರು ಇದ್ದಿದ್ದು ಡಾಮಿನೇಷನ್ನ ಹೊಡೆದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದವರೇ ದೇವರಾಜ. ಅದು ಮಾತ್ರ ಇಲ್ಲ, ಭಾಳ ಜನಕ್ಕೆ ಇದು ಕಲ್ಟಿವೇಶನ್ ಮಾಡ್ತಿರೋರು ಮತ್ತು ಫಾರ್ಮರ್ಸ್ ಅವ್ರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಸಿಗ್ತವ್ರಿಗೆ. ಮತ್ತು ಅದರಿಂದ ಇವತ್ತು ಕೂಡ ನೀವು ದೇವರಾಜಸ್ ಅಂತ ನೀವು ಹೇಳಿದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಅಂತಾನೆ ಅವ್ರ ಜೊತೆ ಬರೋದು. ಸೊ ದೇವರಾಜಸ್ ಒಂಥರ ಇ ವಾಸ್ ನಾಟ್ ಜಸ್ಟ್ ಎ ಚೀಫ್ ಮಿನಿಸ್ಟರ್. ಅವ್ರು ಏನು ಮಾಡಿದ್ರು, ಈ ಒಂಥರ ಚೇಂಜ್ ದ ಕೋರ್ಸ್ ಆಫ್ ಕರ್ನಾಟಕಸ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಯಾಕಂದರೆ ದೇವರಾಜರ್ಸ್ ಆದಮೇಲೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ತುಂಬ ಇಂಪ್ರೂವ್ಮೆಂಟ್ಸ್ ಆಯಿತು. ಮತ್ತು ಒಕ್ಕಲಿಗರು ಮತ್ತು ಲಿಂಗಾಯತರು ಇದು ಕನ್ಸಾಲಿಡೇಷನ್ ಅಂತ ಹೇಳ್ತೀವಲ್ವ, ಅದು ದಟ್ ವಾಸ್ ರೆಡ್ಯೂಸ್ಡ್. ಸೊ ಮತ್ತು ಅವರು ಈ ಕಮ್ಸ್ ಫ್ರಮ್ ಒಂಥರ ಈ ರಾಯಲ್ ಬ್ಯಾಕ್ಗ್ರೌಂಡ್, ಅರ್ಸ್ ಫ್ಯಾಮಿಲಿ. ಸೊ ಅದು ಇತ್ತು. ಮತ್ತು ಅವರು ಪರ್ಸ್ನಲ್ ಆಗಿ ಕೂಡ ಭಾಳ ಅವರು ತುಂಬ ಫ್ರೆಂಡ್ಲಿ ಮತ್ತು ಭಾಳದು ಅಂದರೆ ವೆರಿ ಈಸಿ ಮೂವಿಂಗ್. ಮತ್ತು ಇಟ್ ವಾಸ್ ವೆರಿ ಒಂಥರ ಈವನ್ ಆಸ್ ಅನ್ ಇಂಡಿವಿಜುವಲ್ ಒಳ್ಳೆ ಹೆಸರಿತ್ತು ಅವ್ರಿಗೆ.
he was a good person with who commanded he commanded a lot of respect amongst not only our party ಅವರು but opposition with everybody. ಆ ಥರ ಅವರು ಒಂಥರ he was a rare ಲೀಡರ್ ಅಂತ ನಾವು ಹೇಳ್ಬೋದು. ಅವರು ಇನ್ಫ್ಯಾಕ್ಟ್ ದೇವರಾಜರ್ಸ್ ಆದ್ಮೇಲೆ ಪ್ರಾಬಬ್ಲಿ ತುಂಬಾ ಆ ಥರ ಗುರುತಿಸ್ಕೊಂಡಿರೋರು ಅಂದ್ರೆ ಮೇ ಬಿ ಟು ಸಮ್ ಎಕ್ಸ್ಟೆಂಟ್ ರಾಮಕೃಷ್ಣ ಹೆಗ್ಡೆ. ಬಟ್ ರಾಮಕೃಷ್ಣ ಹೆಗ್ಡೆ ವಾಸ್ ಅಗೇನ್ಸ್ಟ್ ಹಿಮ್ ಬಿಕಾಸ್ ಹೆಗ್ಡೆ ಅವರು ಏನ್ ಮಾಡಿದ್ರು, he was with the landlords and he was against Devarajas. Of course, that is a different issue. But ಒಂದು ಪ್ರಾಮುಖ್ಯತೆ ಅಂತ ನಾವು ಕೊಟ್ಟಾಗ after Devarajas, maybe it is Hegde. And Devegowda, of course, he was there only for 2 years as CM, so ಅವ್ರಿಗೆ ಅಷ್ಟೇನೋ ಇದಿರಲಿಲ್ಲ. ಸೊ ಈ ಒಂಥರ he set a good precedent for ಕರ್ನಾಟಕ ಒಂದು ಒಳ್ಳೆ ಹೆಸರು ತಂದಿರೋರು. ದೇವರಾಜ ಅರಸು ಅವರು ಮತ್ತು ರಾಮಕೃಷ್ಣ ಹೆಗ್ಡೆ ಅವರು, ನೀವು ಹೇಳಿದಾಗೆ ರಾಮಕೃಷ್ಣ ಹೆಗ್ಡೆ ಅವರು ಬ್ರಾಹ್ಮಣ ಸಮುದಾಯದಿಂದ ಬಂದು ಮುಖ್ಯಮಂತ್ರಿ ಆಗಿದ್ದರು. ದೇವರಾಜ ಅರಸು ಮನೆತನದಿಂದ ಬಂದು ಮುಖ್ಯಮಂತ್ರಿ ಆಗಿದ್ದರು. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗವಾದ ಕುರುಬರು, ಅಂದರೆ 4ನೇ ಕ್ಲಾಸಿಂದ ಅವರು ಶಾಲೆಗೆ ಹೋಗ್ತಾರೆ, ಅಂತ ಒಂದು ಸಮುದಾಯದಿಂದ ಬಂದು ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿ 3 ರಾಜಕಾರಣಿಗಳದ್ದು 3 ಜನ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಅವರದಾದ ಕೊಡುಗೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳಿಗೆ ಪ್ರಾಮಿನೆನ್ಸ್ ಕೊಟ್ಟಿದ್ದು. ಅವರ ಒಂದು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಜಾರಿ ಮಾಡಿರೋದು, ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ಶಕ್ತಿಶಾಲಿಯಾಗಿ ಜಾರಿಗೆ ತಂದಿರೋದು. ಜೊತೆಗೆ ಅವರ ಮಂತ್ರಿಮಂಡಲದಲ್ಲಿ ಕೂಡ ಚಿಕ್ಕ ಪುಟ್ಟ ಕಮ್ಯುನಿಟಿಯವರನ್ನು ಅಥವಾ ಅವರನ್ನು ಒಳಗೊಂಡಿರೋದು, ಅಥವಾ ವೀರಪ್ಪ ಮೊಯ್ಲಿ, ದೇವರ ಧರ್ಮಸಿಂಗ್ ಅಂತವ್ರನ್ನ ಬೆಳೆಸಿರೋದು. ಆದರೆ ರಾಮಕೃಷ್ಣ ಹೆಗ್ಡೆ ಅವರು ಕೂಡ ಸಣ್ಣ ಪುಟ್ಟ ಕಮ್ಯುನಿಟಿಗಳು, ಅವರು ಬ್ರಾಹ್ಮಣ ಸಮುದಾಯದ ಬಂದಿದ್ದರೂ ಕೂಡ ಒಂದು ಸಮಾಜವಾದಿ ಚಿಂತನೆಯನ್ನು ನಿಷ್ಠರವಾಗಿ ಆಚರಿಸಿದರು. ಆದರೆ ಸಿದ್ದರಾಮಯ್ಯನವರು ನಿಮಗೆ ಹೇಗೆ ಅನಿಸುತ್ತೆ, ಅಂದರೆ ಅದೇ ಮನಸ್ಥಿತಿ ಇದೆಯಾ, ಅಥವಾ ಈಗಿನ ರಾಜಕಾರಣದಲ್ಲಿ ಸಮಾಜವಾದಿ ಚಿಂತನೆಯನ್ನು ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯ ಅವರ ವಿಷನ್ ಮತ್ತೆ ಅವರ ಐಡಿಯಾಲಜಿ ಅಂದ್ರೆ ಅವರು ಸೋಷಿಯಲಿಸ್ಟ್ ಬ್ಯಾಕ್ಗ್ರೌಂಡ್ ಅವ್ರದ್ದು, ಮತ್ತೆ ಅವ್ರು ಬಂದಿರೋ ಬ್ಯಾಕ್ಗ್ರೌಂಡ್ ಕೂಡ ಹಾಗೆ ನೀವು ಹೇಳಿದಾಗೆ. ಸೊ ಸಿದ್ದರಾಮಯ್ಯ ಅವ್ರದ್ದು ಪಾಸಿಟಿವ್ಸ್ ಅಂತ ಹೇಳಿದಾಗ, ಅವರು ಜನತಾ ಪಾರ್ಟಿನಲ್ಲಿ ಇದ್ರು, ಮತ್ತೆ ದಳಕ್ಕೆ ಬಂದ್ರು. ಈಸ್ ವೆರಿ ಆಲ್ವೇಸ್ he was reputed for his administration, good administrative capability, ಮತ್ತೆ he was good as a finance minister. ಸೊ ಅವರು ಒಂಥರ ಅವ್ರಿಗೆ ಏನಂದ್ರೆ ಸರಿ ಮಾಡ್ತೀನಿ, ಸೊ ಏನಾದ್ರು ಇದ್ರೆ ನಾನು ಸರಿಯಾಗಿ ನಡ್ಕೊಂಡು ಹೋಗ್ತೀನಿ. ಅವ್ರಿಗೆ ಒಂದು ಯಾರು ಕಂಡ್ರು ಭಯ ಇಲ್ಲ ಅವ್ರಿಗೆ. ಸಿದ್ದರಾಮಯ್ಯ ಅವ್ರದ್ದು ಸ್ಪೆಷಾಲಿಟಿ ಅಂದ್ರೆ ನನ್ನ ಪ್ರಕಾರ ಅವ್ರು ಈಸ್ ವೆರಿ ಬೋಲ್ಡ್, ಮತ್ತೆ ಅವ್ರು ಏನ್ ಮಾಡ್ಬೇಕು ಅಂತ ಅನ್ಸುತ್ತೋ ಮಾಡ್ತಾರೆ. ಸೊ ಮತ್ತೆ ಯಾರ ಹತ್ರ ಒಂಥರ ಮಾತಾಡಿದ್ರೆ ಒಂಥರ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ, ಮತ್ತೆ ಅವ್ರ ಮಾತಲ್ಲಿ ಕೂಡ ತುಂಬಾ ಒಂಥರ ಘನ ಇರುತ್ತೆ ಅವ್ರ ಮಾತಲ್ಲಿ. ಸೊ ಅದು ಏನಂದ್ರೆ ಸೊ ಸಿದ್ದರಾಮಯ್ಯ ಅವ್ರಿಗೆ ಓವರ್ ಪೀರಿಯಡ್ ಆಫ್ ಟೈಮ್ ಅದಕ್ಕೆ ಮಾಸ್ ಲೀಡರ್ ಅಂತ ನಾವು ಕರೆಯೋದು. ಸೊ ಯಾಕಂದ್ರೆ ಅವರು ಈಸ್ ನಾಟ್ ಜಸ್ಟ್ ಪಾರ್ಟಿ ಮ್ಯಾನ್, ಅಂದ್ರೆ ಆರ್ಗನೈಸೇಷನ್ ಮಾತ್ರ ಇಲ್ಲ ಅವರು, ಅಂದ್ರೆ ಈ ಈಸ್ ಗಾಟ್ ದಟ್ ಎಬಿಲಿಟಿ ಟು ಕಮಾಂಡ್ ಬಿಗ್ ಮಾಸ್ ಫಾಲೋಯಿಂಗ್ ಅಂತವ್ರು ಅವರು. ಸೊ ಅದು ಯಾಕಂದ್ರೆ ಅವರು ಹಿ ಟಾಕ್ಸ್ ಫ್ರಮ್ ಹಿಸ್ ಹಾರ್ಟ್. ಅಂದ್ರೆ ನೀವು ಸಿದ್ದರಾಮಯ್ಯ ನೋಡಿದ್ರೆ ನೀವು ಇಷ್ಟು ವರ್ಷಗಳಲ್ಲಿ ಅಷ್ಟೇನು ಅವ್ರ ಮೇಲೆ ಅಂತ ಕರಪ್ಷನ್ ಅಲಿಗೇಷನ್ಸ್ ಅಂತದ್ದು ಏನಿಲ್ಲ. ಈ ಸತಿ ಮೂಡ ಅದೆಲ್ಲ ಬಂತು, but nothing has been proved and it has been dropped. So Siddaramaiah has got that ability to ನೋಡಿ ಜನತಾದಲ್ಲಿ ಇದ್ರು, ಜನತಾದಲ್ಲಿ ಬಿಟ್ಟು ಕಾಂಗ್ರೆಸ್ ಬಂದು ಕಾಂಗ್ರೆಸ್ ಅಲ್ಲಿ ಬಂದ್ರು ಕೂಡ he took that ಲೀಡರ್ಶಿಪ್ ರೋಲ್. ಆತರ ಇಟ್ಸ್ ನಾಟ್ ಅಷ್ಟು ಸುಲಭ ಇಲ್ಲ. ಆತರ ಬೇರೆ ಪಾರ್ಟಿಯಿಂದ ಕಾಂಗ್ರೆಸ್ ಬಂದು ಈ ತರ ಲೀಡರ್ ಆಗೋದು ಅಷ್ಟು ಸುಲಭ ಇಲ್ಲ. ಯಾಕೆ ಆತರ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಆ ಎಬಿಲಿಟಿ ಇದೆ. ಸೊ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಒಂದು 3-4 ಜನ ಬಿಟ್ರೆ ಮಿಕ್ಕಿದವರು ಒಂಥರ ಓಕೆ ಆವರೇಜ್ ಇರ್ತಾರೆ, ಆವರೇಜ್ ಪಾಲಿಟಿಷಿಯನ್ ಅಂತ ಕರಿಬಹುದು. ಆದ್ರೆ ಜನತಾದಳಲ್ಲಿ, ಜನತಾ ಪಾರ್ಟಿಗಳಲ್ಲಿ ಈ ಸೋಷಿಯಲಿಸ್ಟ್ ಬ್ಯಾಕ್ ಗ್ರೌಂಡ್ ಇರೋರು ಎಲ್ಲರೂ ಒಂದೊಂಥರ ಅವ್ರವರು ಇದರಲ್ಲಿ ದೇ ಆರ್ ವೆರಿ ಸ್ಟ್ರಾಂಗ್ ಇಂಡಿವಿಜುವಲ್ ಆಗಿ ನೋಡಿದ್ರೆ. ಸೊ ಸಿದ್ದರಾಮಯ್ಯ ಟು ಗುಡ್ ಪೊಲಿಟಿಕಲ್, ಈ ಗಾಟ್ ದಟ್ ಅಡ್ವಾಂಟೇಜ್, ಪೊಲಿಟಿಕಲ್ ಅಡ್ವಾಂಟೇಜ್ ಆಗಿ, ಅಂಡ್ ಹಿ ಹಸ್ ಗಾಟ್ ದಟ್ ವಿಷನ್ ಆಲ್ಸೋ. ಸೊ ಗ್ಯಾರಂಟಿ ಸ್ಕೀಮ್ ಅಂತ ನೀವು ನೋಡಿದ್ರೆ, ನೀವೇನಾದ್ರೂ ಅದ್ರ ಬಗ್ಗೆ ಕೇಳ್ಬೇಕಂದ್ರೆ ಕೇಳಿ, ನಾ ಇದ್ರೆ ಕಂಟಿನ್ಯೂ ಮಾಡ್ತೀನಿ. ಅದು ಇನ್ನೊಂದು, ದೇವರಾಜ ಅರಸು ಅವರು ಅಂದ್ರೆ ಕಾಂಗ್ರೆಸ್ನ ಲಾಯಲಿಸ್ಟ್ ಆಗಿದ್ರು. ಕೊನೆ ಗಳಿಗೆಯಲ್ಲಿ ಇಂದಿರಾ ಗಾಂಧಿ ಅವರ ಜೊತೆಗೆ ಲಿಫ್ಟ್ ಆಗಿ ಅವರು ಸಂಸ್ಥಾ ಕಾಂಗ್ರೆಸ್ ಸ್ಟಾರ್ಟ್ ಮಾಡಿ ಮತ್ತೆ ಅವರ ರಾಜಕೀಯವಾಗಿ ಅವನತಿ ಕೂಡ ಆಯಿತು. ಆದರೆ ಸಿದ್ದರಾಮಯ್ಯನವರು ಇಂದಿರಾ ಗಾಂಧಿ ಫ್ಯಾಮಿಲಿಯನ್ನ, ಡೈನಾಸ್ಟಿ ಪೊಲಿಟಿಕ್ಸ್ ಅನ್ನು ಎಗೇಸ್ಟ್ ಮಾಡಿಕೊಂಡೇ ರಾಜಕಾರಣಕ್ಕೆ ಬಂದವರು. ಈ ಕಾಂಗ್ರೆಸ್ ಅಲ್ಲಿ ಪ್ರಮುಖ ನಾಯಕರಾಗಿಬಿಟ್ಟಿದ್ದಾರೆ. ಅದನ್ನು ಹೇಗೆ ನೀವು ಕಂಪೇರ್ ಮಾಡ್ತೀರಿ ಇಬ್ಬರ ರಾಜಕಾರಣ ಮತ್ತು ಇದು? ಸೊ ಇದರಲ್ಲಿ ನಾವು ಹೇಗೆ ಇದನ್ನ ನೋಡ್ಬೋದು ಅಂದ್ರೆ, ಚೇಂಜಿಂಗ್ ಅಂದ್ರೆ ಕಾಂಗ್ರೆಸ್ಸೇ ಒಂಥರ ಚೇಂಜ್ ಆಗಿದೆ. ಇವಾಗಿರೋ ಕಾಂಗ್ರೆಸ್
ಎಪ್ಪತ್ತರಲ್ಲಿ ಇದ್ದಿದ್ದ ಕಾಂಗ್ರೆಸ್ಗೂ ತುಂಬಾ ವ್ಯತ್ಯಾಸ ಇದೆ. ಎಪ್ಪತ್ತರಲ್ಲಿ ಇದ್ದಿದ್ದ ಕಾಂಗ್ರೆಸ್ ತುಂಬಾ ಇಂದಿರಾ ಗಾಂಧಿ ಕಂಟ್ರೋಲ್ ಇತ್ತು, ಅದಕ್ಕೆ ಮುಂಚೆ ನೆಹರು ಅವರು ಕಂಟ್ರೋಲ್ ಅಲ್ಲಿ ಇತ್ತು. ಸೊ ಕಾಂಗ್ರೆಸ್ ಅಲ್ಲಿ ಯಾರು ಕಾಂಗ್ರೆಸ್ ವಿರುದ್ಧ ಅಂದ್ರೆ ಅವ್ರ ಲೀಡರ್ಶಿಪ್ ವಿರುದ್ಧ ಮಾತಾಡೋದಾಗ್ಲಿ, ಇಲ್ದಿದ್ರೆ ಒಂಥರ ವೆರಿ ವೆಲ್ ಕಂಟ್ರೋಲ್, ಅಂದ್ರೆ ಈ ಟೈಟ್ ಆಗಿತ್ತು ಅವಾಗ. ಅಂದ್ರೆ ಮತ್ತೆ ಬೇರೆ ಅಪೋಸಿಷನ್ ಪಾರ್ಟೀಸ್ ಅಂತದ್ದು ಯಾವುದು ಅಷ್ಟಿರ್ಲಿಲ್ಲ. ಬಟ್ ಈಗ ಬಹಳ ಅವರು 19 ಎಮರ್ಜೆನ್ಸಿ ಆದ್ಮೇಲೆ ಬಹಳ ಸತಿ ಅವರು ಸೋತ್ ಮೇಲೆ, ಎಲೆಕ್ಷನ್ಸ್ ಸೋತ್ ಮೇಲೆ ಇಂದಿರಾ ಗಾಂಧಿ ಅವರು ತೀರೋದ್ರು, ಮತ್ತೆ ಸೇಮ್ ಥಿಂಗ್ ಹ್ಯಾಪನ್ ವಿತ್ ರಾಜೀವ್ ಗಾಂಧಿ. ಸೊ ಏನಂದ್ರೆ ಇದು ಒಂಥರ ಒಂದು ಟ್ರಾಜಿಡಿ ಆಫ್ಟರ್ ಅನದರ್ ಹ್ಯಾಸ್ ಹ್ಯಾಪನ್. ಅಂಡ್ ಇವತ್ತು ಏನಾಗ್ಬಿಟ್ಟಿದೆ, ಕಾಂಗ್ರೆಸ್ ಅವರು ಸ್ಥಿತಿನೇ ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದ್ರೆ ಕಾಂಗ್ರೆಸ್ ಇವತ್ತು ಅವಾಗ ಕಂಪೇರ್ ಮಾಡಿದ್ರೆ ಅವಾಗ ತುಂಬಾ ಸ್ಟ್ರಾಂಗ್ ಅಂತ ನಾವು ಅನ್ಕೊಂಡ್ರೆ, ಇವತ್ತು ಕಾಂಗ್ರೆಸ್ ಆಸ್ ಅನ್ ಆರ್ಗನೈಸೇಷನ್ ಇಸ್ ವೀಕ್. ಅದ್ರ ಏನು ಇದೇ ಇಲ್ಲ ಅದರಲ್ಲಿ. ಸೊ ಅವ್ರು ವೀಕ್ ಅಂದ್ರೆ ಕಾಂಗ್ರೆಸ್ ಲೀಡರ್ಶಿಪ್ ಕೂಡ ಅಷ್ಟೇ ವೀಕ್ ಅವ್ರಿಗೆ. ಸೊ ಕಾಂಗ್ರೆಸ್ ಲೀಡರ್ಶಿಪ್ಗೆ ಯಾರಾದ್ರೂ ಒಳ್ಳೆ ಟ್ಯಾಲೆಂಟೆಡ್ ಇದ್ರೆ, ಒಳ್ಳೆ ಪಾಲಿಟಿಷಿಯನ್ ಬಂದ್ರೆ ದೇ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ನೀವು ಹಿಂದೆ ನಮ್ನ ನೀವು ಎದುರಿಸಿದ್ರಿ, ಸೊ ನಾವು ನಿಮ್ನ ಇವಾಗ ಈ ಗೊಂಡು ಅಕಾಮಡೇಟ್ ಯು, ಆ ತರದ್ದು ಪರಿಸ್ಥಿತಿನಲ್ಲಿ ಇಲ್ಲ ಅವರು. ಸೊ ಸಿದ್ದರಾಮಯ್ಯ 2006 ಅಲ್ಲಿ ಅಂದ್ರೆ 2006 ಅವರು ವೆನ್ ಯು ಕೇಮ್ ಟು ಕಾಂಗ್ರೆಸ್, ಆ ಟೈಮಲ್ಲಿ ಕಾಂಗ್ರೆಸ್ ಅಲ್ಲಿ ಕೂಡ ಎಸ್.ಎಂ. ಕೃಷ್ಣ ಇದ್ರು, ಅವರು ಲಾಸ್ ಆಯ್ತು ಅವ್ರಿಗೆ. ಅದಾದ್ಮೇಲೆ ಒಂದು ಲೀಡರ್ಶಿಪ್ ಕ್ರೈಸಿಸ್ ಇತ್ತು ಕರ್ನಾಟಕದಲ್ಲಿ. ಮತ್ತೆ ಆ ಟೈಮಲ್ಲಿ ಇವ್ರೇನ್ ಮಾಡಿದ್ರು, ಸಿದ್ದರಾಮಯ್ಯ ಬಂದಾಗ ಸೊ ಕಾಂಗ್ರೆಸ್ ಲೀಡರ್ಶಿಪ್ಗೆ, ಸೋನಿಯಾ ಗಾಂಧಿ ಅವ್ರಿಗೆ ಅನ್ನಿಸ್ತು, ಇವ್ರ ಬ್ಯಾಕ್ ಗ್ರೌಂಡ್ ನೋಡಿ ಓಕೆ ಇವ್ರಿಗೆ ಒಳ್ಳೆ ಎಬಿಲಿಟಿ ಇರೋ ತರ ಇದೆ. ಮತ್ತೆ ಟ್ರ್ಯಾಕ್ ರೆಕಾರ್ಡ್ ಅಲ್ವಾ, ಈ ವಾಸ್ ಮಿನಿಸ್ಟರ್ ಇನ್ ಜನತಾ ಪಾರ್ಟಿ. ಸೊ ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಐ ಥಿಂಕ್ ಆಪರ್ಚುನಿಟಿ ಕೊಟ್ಟರು, ಮತ್ತೆ ಅವರು ಅದನ್ನ ಈಸ್ ಜಸ್ಟಿಫೈಡ್. ಈಗ ದೇವರಾಜ್ ಅರಸು ಅವರು ಅಂದರೆ 50ರ ದಶಕದಲ್ಲಿ ರಾಜಕಾರಣಕ್ಕೆ ಆರಂಭಿಸಿ ಒಂದು 20 ವರ್ಷ ಹೋರಾಟ ಮಾಡಿದ್ದಾರೆ. ಅಂದರೆ ಅವರು ಮುಖ್ಯಮಂತ್ರಿ ಆಗುವವರೆಗೆ, ಅಂದರೆ ಆ ದಾರಿ ಅವರು ಹೋರಾಟದ ದಾರಿಯಾಗಿತ್ತು. ಸಿದ್ದರಾಮಯ್ಯನವರು ಅವರು ಶಾಸಕರಾದ ತಕ್ಷಣವೇ ಅವರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗ್ತಾರೆ ಅಥವಾ ಮಂತ್ರಿ ಆಗ್ತಾರೆ. ಮತ್ತೆ ಒಂದು 5 ವರ್ಷ ಗ್ಯಾಪ್ ಮಾತ್ರ ಅವರು ಸ್ವಲ್ಪ ಅಧಿಕಾರ ಇರುವುದಿಲ್ಲ, ಬಿಟ್ಟರೆ ಕಂಟಿನ್ಯೂಸ್ ಆಗಿ ಸಲೀಸಾಗಿ ಅಧಿಕಾರ ಬಂದಿರುತ್ತೆ ಅವರಿಗೆ, ಅಂದರೆ ಆ ರಾಜಕೀಯ ಕಾರಣಗಳಿಗಾಗಿ. ದೇವರಾಜ ಅರಸು ಅವರು ಆ ಕಾಲದಲ್ಲಿ ಪ್ರಬಲವಾಗಿದ್ದ, ನೀವು ಹೇಳಿದಾಗೆ ಪ್ರಬಲವಾಗಿದ್ದ ಒಂದು ಕಾಂಗ್ರೆಸ್ ನಾಯಕತ್ವ, ಅದರ ಮಧ್ಯದಲ್ಲಿ ಚೀಟಿ ಕೊಟ್ಟು ಚಿಟಿಕೆ ಹಾಕುವ ಒಳಗೆ ಅವರು ಮುಖ್ಯಮಂತ್ರಿನ ಬದಲಾಯಿಸುವಂಥ ಪರಿಸ್ಥಿತಿ ಇತ್ತು ಆಗ. ಅದನ್ನು ಎದುರಿಸಿ ಅವರು ಹೇಗೆ ಉಳ್ಕೊಂಡ್ರು ಅಥವಾ ಅವರ ಮನಸ್ಸಲ್ಲಿರುವ ಯೋಜನೆಗಳನ್ನು ಅನುಷ್ಠಾನ ಮಾಡಿದರು, ಅದೇ ಈಗ ವೀಕ್ ಆದಂಥ ಹೈಕಮಾಂಡ್. ಅಂದರೆ ಅದನ್ನು ಸಿದ್ದರಾಮಯ್ಯನಿಗೆ ಅದು ಲಾಭ ಆಯ್ತಾ? ಬಾಳ ಅಂದ್ರೆ ಅವರು ಫುಲ್ ಅವರು ಲೀಡರ್ಶಿಪ್ ವೀಕ್ ಆಗಿರೋದ್ರಿಂದ ಏನಾಗಿದೆ, ಸಿದ್ದರಾಮಯ್ಯ ಅಂತವ್ರಿಗೆ ಒಂಥರ ಫ್ರೀ ಹ್ಯಾಂಡ್ ಸಿಕ್ಕಿದೆ ಅವ್ರಿಗೆ. ಹಿಂದೆ ಆ ಥರ ಇರಲಿಲ್ಲ. ಅಂದ್ರೆ ಒಂದ್ ಕಾಲದಲ್ಲಿ ಇಂದಿರಾ ಗಾಂಧಿ ಕೆಳಗೆ ಯಾರು ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ಸ್ ಇದ್ರು ಅವ್ರನ್ನೆಲ್ಲ ಕಟ್ ಮಾಡ್ಕೊಂಡೇ ಬರ್ತಿದ್ರು, ಯಾಕಂದ್ರೆ ಅವರು ಸ್ಟ್ರಾಂಗ್ ಆಗಿರಬಾರ್ದು ಅಂತ. ಇವತ್ತು ನೀವು ಬಿಜೆಪಿನ ನೋಡಿದ್ರೆ ಬಿಜೆಪಿ ಆ ಥರ ಇದೆ. ಇವಾಗ ನೀವು ಮೋದಿ ಶಾ ನೋಡಿದ್ರೆ, ಮಿಕ್ಕಿದವ್ರು ನೋಡಿದ್ರೆ ಈ ಮಧ್ಯಪ್ರದೇಶ್ ಚೀಫ್ ಮಿನಿಸ್ಟರ್ ಆಗಲಿ, ರಾಜಸ್ಥಾನ್ ಚೀಫ್ ಮಿನಿಸ್ಟರ್ ಆಗಲಿ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ಅಂತವರೇ ಬೇಕು ಅವ್ರಿಗೆ. ಯಾಕಂದ್ರೆ ಪಾರ್ಟಿ ಸ್ಟ್ರಾಂಗ್ ಆಗಿರೋದ್ರಿಂದ ದೇ ಡೋಂಟ್ ವಾಂಟ್ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್. ವೀಕ್ ಚೀಫ್ ಮಿನಿಸ್ಟರ್ ಇದ್ರೆ ಅವ್ರಿಗೆ ಅನುಕೂಲ ಬಿಜೆಪಿ ಲೀಡರ್ಶಿಪ್ಗೆ. ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಅದೇ ತರ ಇತ್ತು. ಇಂದಿರಾ ಗಾಂಧಿ ತುಂಬಾ ಸ್ಟ್ರಾಂಗ್ ಆಗಿದ್ರು, ಆದ್ರೆ ಅವ್ರ ಕೆಳಗೆ ಯಾರು ಅವ್ರು ಜಾಸ್ತಿ ಮಾತಾಡ್ತಾರೆ, ಯಾರು ಎದುರಿಸ್ತಾರೆ, ಭಿನ್ನಾಭಿಪ್ರಾಯ ಇರುತ್ತೆ, ಅವ್ರಿಗೆಲ್ಲ ಚಾನ್ಸಸ್ ಸಿಗ್ತಾ ಇರಲಿಲ್ಲ. ಸೊ ದೇವರಾಜ್ ಅರಸು ಒಂದು ಇಂಪಾರ್ಟೆಂಟ್, ಈ ಬಿಕೇಮ್ ಬಿಗ್ ಲೀಡರ್. ಸೊ ಅದು ಒಂಥರ ಥ್ರೆಟ್ ಆಗೋಯ್ತು ಅವ್ರಿಗೆ. ಸೊ ಪ್ರಾಬಬ್ಲಿ ಅದರಿಂದನೂ ಒಂದು ಕಾರಣ ಇದಿರ್ಬೋದು ಅವ್ರನ್ನ ಹೊರಗೆ ಬರೋಕ್ಕೆ. ಬಟ್ ಈಗ ಏನಾಗಿದೆ, ಸಿದ್ದರಾಮಯ್ಯ ನೀವು ತಗೊಂಡ್ರೆ, ಸಿದ್ದರಾಮಯ್ಯ ಅವ್ರದ್ದು ಗ್ಯಾರಂಟಿ ಸ್ಕೀಮ್ ಅಂತದ್ದು, ಅದು ಈ ಸಿದ್ದರಾಮಯ್ಯ ಅದು ಗ್ಯಾರಂಟಿ ಸ್ಕೀಮ್ ಪ್ರಪೋಸ್ ಮಾಡಿ ಎಲೆಕ್ಷನ್ ಮುಂಚೆ ಅದನ್ನ ನಾಟ್ ಓನ್ಲಿ ಹಿ ಪ್ರಾಮಿಸ್ಡ್, ಇಸ್ ಆಲ್ಸೋ ಕ್ಯಾರಿಡ್ ಇಟ್ ಔಟ್. ಅಂದ್ರೆ ಹಿ ಇಸ್ ಇಂಪ್ಲಿಮೆಂಟೆಡ್. ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದ ಅನ್ನಭಾಗ್ಯ ತಂದರು. ಹೌದು, ಇದು ಒಂಥರ ಇನ್ನ ಲಾರ್ಜರ್ ಸ್ಕೇಲ್ ಅಲ್ಲಿ. ಅಂದ್ರೆ ಇದನ್ನ ನೋಡಿ ಇನ್ಫ್ಯಾಕ್ಟ್ ಇದೇ ಒಂಥರ ರೋಲ್ ಮಾಡಲ್ ಆಗ್ಬಿಟ್ಟಿದೆ. ಬಿಜೆಪಿ ಎಲ್ಲ ಯಾವ ಸ್ಟೇಟ್ಗೆ ಹೋದ್ರು ಇವತ್ತು ಫಸ್ಟ್ ಅದನ್ನ ಕ್ರಿಟಿಸೈಸ್ ಮಾಡಿದ್ರು, ಬಟ್ ಈಗ ಅವ್ರು ಇನ್ನ ಫಾಲೋ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್. ಸೊ ಏನಂದ್ರೆ ಇದು ಬಿಕಾಸ್ ಆಫ್ ದಿಸ್ ವೀಕ್ ಸೆಂಟ್ರಲ್ ಲೀಡರ್ಶಿಪ್, ಸಿದ್ದರಾಮಯ್ಯ has got the advantage and he has shown it also. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಮುಖವಾಗಿ ತುಂಬಾ ಬೇರೆ ಬೇರೆ ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಸರ್ಕಾರನು ಜನಪರವಾದಂಥ ಏನೋ ಒಂದು ಅವರ ಅಂದರೆ ಒಂದು ಕಾರ್ಯಕ್ರಮಗಳನ್ನ ಅವರ ಅನುಷ್ಠಾನ ಮಾಡ್ತಾರೆ ಅಥವಾ ಅದನ್ನು ಒಂದು ಘೋಷಣೆ ಮಾಡ್ತಾರೆ. ಬಟ್ ದೇವರಾಜ ಅರಸು ಅವರ ಕಾಲದಲ್ಲಿ ಈಗಿನ ಜನರೇಷನ್, ನಮ್ಮಂಥವರ ಜನರೇಷನ್ಗೆ ಕಾಣೋದು ಎರಡು. ಅಂದರೆ ಒಂದು ಮೀಸಲಾತಿಯನ್ನು
ತುಂಬ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿರೋದು. ಮತ್ತು ಇನ್ನೊಂದು ಭೂ ಸುಧಾರಣಾ ನೀತಿ, ಅಂದರೆ ಅದು ಪ್ರಮುಖವಾಗಿ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಕರಾವಳಿ, ಉತ್ತರ ಕನ್ನಡ ಮತ್ತು ಬೇರೆ ಕಡೆ ಕೂಡ, ಅಂದರೆ ಪ್ರಮುಖವಾಗಿ ಅದು ತುಂಬ ಜಾರಿ ಬಂತು. ಪ್ರಬಲವಾದಂಥ ವರ್ಗದವರಿಗೆ ಕೂಡ ಒಂದು ಥ್ರೆಟ್ ಆಯಿತು. ಅಂದರೆ ಅದನ್ನು ಓಪನ್ ಆಗಿ ಎದುರಿಸಿದರು. ಆಗಿನ ಕಾಲದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಲ್ಯಾಂಡ್ ಲಾರ್ಡ್ಸ್ ಆಗಿದ್ದವರಿಗೆ ಅವ್ರು ಯಾವ ಥರ ಅದನ್ನು ಫೇಸ್ ಮಾಡಿದರು. ಅದೇ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದ ಒಂದು ಹಿಂದುಳಿದ ವರ್ಗದ ಆಯೋಗ ಮತ್ತು ಕಾಂತರಾಜು ಕಮಿಷನ್, ಈಗಲೂ ಮತ್ತು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಾಡಿಲ್ಲ. ಮತ್ತು ಈಗಲೂ ಕೂಡ ಇನ್ನೊಂದು ವರದಿ ರೆಡಿಯಾಗಿದೆ, ಅದನ್ನು ಯಾವ ಮಾಡಿದ್ರೆ ಗೊತ್ತಿಲ್ಲ. ಅಂದರೆ ಈ ವ್ಯತ್ಯಾಸ ಹೇಗೆ ಅನಿಸುತ್ತದೆ? ಸಿದ್ದರಾಮಯ್ಯ ಪೊಸಿಷನ್ ಏನಂದ್ರೆ, ಇವಾಗ ನೋಡಿ, ಕಾಂಗ್ರೆಸ್ ನಾವು ವೀಕ್ ಅಂತ ಹೇಳಿದಾಗ ಸೆಂಟ್ರಲ್ ಲೀಡರ್ಶಿಪ್ ವೀಕ್ ಅಂತ ನಾವು ಹೇಳ್ಬೋದು. ಕರ್ನಾಟಕದಲ್ಲೂ ಕಾಂಗ್ರೆಸ್ ವೀಕ್ ಅಂತ ಹೇಳಕ್ಕಾಗಲ್ಲ, ಬಟ್ ಡೇಂಜರ್ಸ್ ಬಹಳ ಇದೆ. ಅಂದ್ರೆ ಕಾಂಗ್ರೆಸ್ ಸುತ್ತಿರ ಬಿಜೆಪಿ ಬಹಳ ಸ್ಟ್ರೆಂತ್ ಅಲ್ಲಿ ಇದೆ. ಎಲ್ಲಾದ್ರೂ ಒಂದ್ ಕಡೆ ಎಡವಿದ್ರೆ ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಅವರು ಇನ್ನ ದೇ ವಿಲ್ ಟೇಕ್ ಅಡ್ವಾಂಟೇಜ್. ಸೊ ಆ ತರ ಸ್ಥಿತಿನಲ್ಲಿದೆ. ಸೊ ನೀವು ಏನ್ ಡಿಸಿಷನ್ ತಗೊಂಡ್ರು ಸಿದ್ದರಾಮಯ್ಯ ತುಂಬಾ ಯೋಚನೆ ಮಾಡಿ ತಗೋಬೇಕಾಗತ್ತೆ. ಸೊ ಇವಾಗ ನೋಡಿ, ಆ ಮೂಡಾದೆ ಬಹಳ ಥ್ರೆಟ್ ಬಂತು. ಮೂಡಾದು ಅಲಿಗೇಷನ್ ಆಯ್ತು, ಮತ್ತೆ ಬೇರೆ ಬೇರೆ ಕಡೆ ಹೋಯ್ತು, CBI ಹತ್ರ ಹೋಗ್ಬೇಕು ಅಂತೂ, ED ಅದು ಗೊತ್ತಲ್ಲ ನೀವೆಲ್ಲ. ಸೊ ಅವ್ರದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಚಿಕ್ಕ ತಪ್ಪು ಮಾಡಿದ್ರು ಅವರನ್ನ ಅಡ್ವಾಂಟೇಜ್ ತಗೊಳ್ಳೋ ಸ್ಥಿತಿನಲ್ಲಿದ್ದಾರೆ ಬಿಜೆಪಿ. ಹಿಂದೆ ಕಾಂಗ್ರೆಸ್ಗೆ ಆ ಭಯ ಇರಲಿಲ್ಲ. ಸೊ ದೇವರಾಜ್ ಅವ್ರಿಗೆ ಹೇಗೆ ಅನ್ನಿಸ್ತೋ ಮತ್ತೆ ಅವ್ರ ವಿಷನ್ ಏನಿತ್ತು ಅವ್ರು ಮಾಡಿದ್ರು. ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಕಾಸ್ಗೆ ಸಪೋರ್ಟ್ ಕೊಟ್ಟರು, ಮಾಡಿದ್ರು. ಬಟ್ ಅವ್ರಿಗೆ ಪಾರ್ಟಿ ಒಳಗೆ ಡೇಂಜರ್ ಇದ್ದಿರ್ಬೋದು ಹೊರತು, ಸಿದ್ದರಾಮಯ್ಯ ಅವ್ರಿಗೆ ಪಾರ್ಟಿ ಒಳಗೂ ಇದೆ, ಪಾರ್ಟಿ ಹೊರಗೂ ಇದೆ. ಸೊ ದಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇದೆ. ಹಾಗಾಗಿ ಅಂದ್ರೆ ಇಂಪ್ಲಿಮೆಂಟೇಷನ್ ಮಾಡೋದು ಜಾತಿ ಗಣತಿ ನಮಗೆ ಜಾತಿ ಗಣತಿಯಲ್ಲಿ ಅದಕ್ಕೆ ಸೆನ್ಸಸ್ ಎಲ್ಲ ಮಾಡಿದ್ರು, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿರೋ DK ಶಿವಕುಮಾರ್ ಅವರು ಇರೋ ಒಕ್ಕಲಿಗ ಸಮುದಾಯ ಇರ್ಬೋದು, ಇಲ್ಲದ್ರೆ ಲಿಂಗಾಯತರು ಇರ್ಬೋದು, ದೇ ಆರ್ ಅಪೋಸಿಂಗ್ ಇಟ್ ವಿತ್ ಇನ್ ದ ಗವರ್ಮೆಂಟ್. ಬೇಡ ಅಂತ ಹೇಳಿ ಏನೋ ಕಾರಣಗಳು ಹೇಳ್ಕೊಂಡು ಅದನ್ನ ಮುಂದಾಗ್ತಾ ಇದ್ದಾರೆ ಅದನ್ನ. ಸೊ ಇಟ್ಸ್ ಅ ರಿಯಲ್ ಇಶ್ಯೂ. ಯಾಕಂದ್ರೆ ಇದೇನಂದ್ರೆ ಡೇಂಜರ್ ಅಂದ್ರೆ ಇಟ್ ಇಸ್ ವಿತ್ ಇನ್ ದ ಪಾರ್ಟಿ. ಅವಾಗ ಏನಾಗುತ್ತೆ ಸಿದ್ದರಾಮಯ್ಯಗೆ, ಅವ್ರನ್ನ ಎದುರಿಸಿ ಮಾಡೋದ್ರಲ್ಲಿ ಪಾರ್ಟಿಗೆ ಏನಾದ್ರೂ ಇಂಪ್ಯಾಕ್ಟ್ ಆದ್ರೆ ಕಷ್ಟ ಅಲ್ವಾ? ಸೊ ಅದಕ್ಕೋಸ್ಕರ ಮಾಡ್ತಾರೆ. ತಾವು ದಶಕಗಳ ಕಾಲದಿಂದ ಪತ್ರಿಕೋದ್ಯಮವನ್ನು ಮಾಡ್ತಾ ಬಂದಿರಿ. ದೇವರಾಜ ಅರಸು ಅವರ ಕಾಲದಲ್ಲಿ ಅಂದರೆ ಅಧಿಕಾರಿಗಳನ್ನು ಅವರು ಕೂಡ ಆಯ್ಕೆ, ಲಿನ್ ಅಂತವರು ಅಥವಾ ಚಿರಂಜೀವಿ ಸಿಂಗ್ ಅಂತವರು ಆಯ್ಕೆ ಮಾಡ್ತಾ ಇದ್ರು. ಅಂದರೆ ಅವರಿಂದ ಕೂಡ ಅವರ ಯೋಜನೆ ಇಂಪ್ಲಿಮೆಂಟೇಷನ್ ಆಗಲಿಕ್ಕೆ ಸುಲಭ ಆಯಿತು ಅಂತ ಒಂದು ಮಾತಿದೆ. ಅಂದರೆ ಈಗ ಸದ್ಯದ ಆರೋಪ ಅಂದರೆ ಸಿದ್ದರಾಮಯ್ಯನವರಿಗೆ ಆ ಥರ ಅಧಿಕಾರಿಗಳನ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ತಾ ಇಲ್ಲ ಅಥವಾ ಅಂಥವ್ರು ಗುರುತಿಸ್ತಾ ಇಲ್ಲ ಅನ್ನೋ ಆರೋಪ ಇದೆ. ಇದರ ಬಗ್ಗೆ ಯಾವ ಥರ ಆಲೋಚನೆ ಮಾಡ್ಬೋದು ಸರ್? ಅಂದರೆ ನೀವು ದೇವರಾಜ ಅಂತ ನೀವು ತಗೊಂಡ್ರೆ, ನಾವು ಮಾತಾಡ್ತಿರೋದು ಒಂದು 50 ವರ್ಷದಿಂದ. ಸೊ 50 ವರ್ಷದಲ್ಲಿ ಏನಾಗಿದೆ, ನಮ್ಮ ಸಿವಿಲ್ ಸರ್ವಿಸಸ್ ಇದೆ, ಬ್ಯೂರೋಕ್ರಸಿ ಇದೆಯಲ್ಲ, ಅದರಲ್ಲಿ ಓವರ್ ಆಲ್ ಹಿಂದೆ ಇದ್ದಿದ್ದು ಕ್ವಾಲಿಟಿ ಕಾಣಿಸ್ತಾ ಇಲ್ಲ ಈ ನಡುವೆ. ಅಂದ್ರೆ ಆ ಕಾಲದಲ್ಲಿ ನೀವು ಹೇಳಿದಾಗೆ ಚಿರಂಜೀವಿ ಸಿಂಗ್ ಅಂತವರು, ಅಂದ್ರೆ ಈಗ ಕೂಡ ಎಲ್ಲಾದ್ರೂ ಮಾತಾಡಿದ್ರೆ ಎಲ್ದಿರೋ ಅವ್ರ ಹತ್ರ ತುಂಬಾ ಪ್ರೋತ್ಸಾಹ ಇದೆ ಅವ್ರಿಗೆ. ಆ ತರದ್ದು ಬ್ಯೂರೋಕ್ರಾಟ್ಸ್ ಈ ಸಮಯದಲ್ಲಿ ಯಾರು ಸಿಗ್ತಾ ಇಲ್ಲ, ಯಾರು ಇಲ್ಲ. ಯಾಕಂದ್ರೆ ಒಂಥರ ನಮ್ ದೇಶನೇ ನೋಡಿದ್ರೆ, ಕರ್ನಾಟಕ ಮಾತ್ರ ಇಲ್ಲ, ನಮ್ ದೇಶನೇ ನೋಡಿದ್ರೆ ಈ ಬ್ಯೂರೋಕ್ರಸಿ ಮತ್ತೆ ಅವ್ರನ್ನ ಗವರ್ಮೆಂಟ್ ನ ಎದುರಿಸಿ, ಅಂದ್ರೆ ಬೇರೆ ಒಪಿನಿಯನ್ ಕೊಡುವಂತ ಅಂತವ್ರು ಇಲ್ಲಿದ್ರೆ ಅವ್ರದಾಗೆ ಇರೋ ವಿಷನ್ ಆ ತರದ್ದು ಕಡಿಮೆ, ಬಹಳ ಕಡಿಮೆ. ಸೊ ಸಿದ್ದರಾಮಯ್ಯ ತಪ್ಪಂತ ಹೇಳಕ್ಕಾಗಲ್ಲ. ಅದು ನಾವು ಓವರ್ ಆಲ್ ಒಂದು ಪೂಲ್ ಇರುತ್ತಲ್ಲ, ಅಂದ್ರೆ ಬ್ಯೂರೋಕ್ರಾಟ್ಸ್ ಅಂತ ಆಫೀಸರ್ಸ್ ಇರ್ತಾರಲ್ಲ, ಅಲ್ಲಿರೋರೇ ಒಂದು ಮುಂಚಿನ ತರ ಹೈ ಲೆವೆಲ್ ಅಲ್ಲಿ ಇಲ್ಲ ಅಂತ ಡಿಜನರೇಷನ್ ಆಗಿದೆ ಎಲ್ಲ ರಂಗಗಳಲ್ಲಿ. ಹೌದು, ಯಾಕಂದ್ರೆ ಅವರು ದೇ ಆರ್ ನಾಟ್ ಇಂಡಿಪೆಂಡೆಂಟ್. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಬೋಲ್ಡ್ ಆಗಿ ಮಾತಾಡೋದು, ಇಲ್ಲದ್ರೆ ಅವ್ರು ಕರೆಕ್ಟ್ ಡಿಸಿಷನ್ ತಗೋಬೇಕಂತ ಅಡ್ವೈಸ್ ಮಾಡೋದು ಅಂಥದ್ದು ಏನು ಕಾಣಿಸ್ತಾ ಇಲ್ಲ ಈಗ ದೇವರಾಜ ಅರಸು ಅವರು ಅಂದ್ರೆ ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಅಂದ್ರೆ ಕರ್ನಾಟಕದಲ್ಲಿ ಅವರ ಒಂದು ವಿರೋಧಿ, ಆಗ ಜನತಾರಂಗ ಪ್ರಮುಖವಾಗಿದ್ದ ವಿರೋಧ ಪಕ್ಷ, ಅದರಿಂದ ಯಾವ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತ ಇತ್ತು ಅವರಿಗೆ, ಅದನ್ನು ಹೇಗೆ ಅದನ್ನು ನಿಭಾಯಿಸಿದ್ರು. ಸಿದ್ದರಾಮಯ್ಯನವರಿಗೆ ಈಗ ಯಾವ ಥರದ ಒಂದು ಒಪೋಸಿಷನ್ ಇದೆ ಅಂತ ಅಂದರೆ ಕರ್ನಾಟಕದ ಮಟ್ಟಿಗೆ? ಕರ್ನಾಟಕದಲ್ಲಿ ಅದೇ ನಾವು ಎಲ್ರಿಗೂ ಗೊತ್ತಿರೋ ಹಾಗೆ ಅವ್ರು ಕಂಟಿನ್ಯೂ ಆಸ್ ದ ಮುಖ್ಯಮಂತ್ರಿ ಆಗಿ ಉಳಿತಾರ ಇನ್ನ 2.5 ವರ್ಷ, ಅದು ದಟ್ಸ್ ಬಿಗ್ ಕ್ವೆಶ್ಚನ್. ಮತ್ತೆ ಅವರು ಈ ಪಾರ್ಟಿ ಒಳಗೆ
ಅಂದ್ರೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಅವರು ಅಂದ್ರೆ ನಾವು ಪವರ್ನ ನಾವು ಶೇರ್ ಮಾಡಬೇಕು ಅಂತ ಬಹಳ ಆಸಕ್ತಿಯಿಂದ ಇದ್ದಾರೆ ಅವರು, ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಏನಾಗುತ್ತೆ ಅಂದ್ರೆ ಈ ಸಿದ್ದರಾಮಯ್ಯ ಅವ್ರಿಗೆ ಇಟ್ ಇಸ್ ನಾಟ್ ಸಿಂಪಲ್, ಇಟ್ ಇಸ್ ನಾಟ್ ಈಸಿ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಅವರು ಏನ್ ಹೇಳ್ತಿದ್ದಾರೆ, ಖರ್ಗೆ ಅವರೇ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ್ರೂ ಕೂಡ ಇದು ಹೇಗ್ ನಡೀತಾ ಇದೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಅಂದ್ರೆ ನಾವು ಸ್ಪೆಕ್ಯುಲೇಟ್ ಮಾಡ್ಬೋದು, ಇದು ಹೀಗಿರ್ಬೋದು ಹಾಗಿರ್ಬೋದು ಅಂತ. ಬಟ್ ಏನಾಗಿದೆ, ಡೆಫಿನೆಟ್ಲಿ ಇದರಿಂದ ಸಿದ್ದರಾಮಯ್ಯ ಅವ್ರ ಕೈ ಕಳ್ದಂಗ ಆಗ್ಬಿಡುತ್ತೆ ಡೆಫಿನೆಟ್ಲಿ. ಯಾಕಂದ್ರೆ ಅವ್ರಿಗೆ ಆ ಫ್ರೀ ಹ್ಯಾಂಡ್ ಇಲ್ಲ ಈ ನಡುವೆ. ಮತ್ತೆ ಪಾರ್ಟಿನಲ್ಲಿ ಯಾರು ಡಿಸಿಷನ್ ತಗೋತಾ ಇದ್ದಾರೆ ಅದು ಒಂಥರ ಈ ನಡುವೆ ಒಂದೊಂದು ಡಿಸಿಷನ್ಸ್ ನೋಡಿದ್ರೆ ಯು ನಾಟ್ ಶೂರ್ ಅವ್ರ ಡಿಸಿಷನ್ ತಗೊಂಡ್ರ ಬೇರೆ ಯಾರು ತಗೊಂಡ್ರ ಅಂತ. ಸೊ ಒಂಥರ ಡೌಟ್ ಬರಕ್ ಶುರು ಆಗಿದೆ ಈ ನಡುವೆ ಅವ್ರದ್ದು ಎಬಿಲಿಟಿ, ಅಂದ್ರೆ ಅವ್ರ ಸ್ಟ್ರೆಂತ್ ಮೇಲೆ. ದೇವರಾಜ ಅರಸು ಅವರು ಬಜೆಟ್ ಅಲೋಕೇಶನ್ ಅಂದರೆ ಆ ಟೈಮಲ್ಲಿ ಬಜೆಟ್ ಇದ್ದು ಗಾತ್ರ ಕಡಿಮೆ ಇತ್ತು. ಈಗ ಯಾಕಂದರೆ 50 ವರ್ಷದ ನಂತರ ತುಂಬ ದೊಡ್ಡದಾಗಿದೆ. ಬಟ್ ಏನಿದ್ರು ಕೂಡ ಕರ್ನಾಟಕದ ಮಟ್ಟಿಗೆ ಬಜೆಟ್ನ ಅಲೋಕೇಶನ್ಸ್ ಯಾವ ಯಾವ ಡಿಪಾರ್ಟ್ಮೆಂಟಿಗೆ ದೇವರಾಜ ಅರಸು ಅವರು ಕೊಡ್ತಾ ಇದ್ರು. ಬಟ್ ಈಗ ಯಾವ ಥರ ಇದೆ ಸಿಚುವೇಶನ್ ಸಿದ್ದರಾಮಯ್ಯವರ ಕಾಲದಲ್ಲಿ? ಇದು ಅಂಥದ್ದೇನು ನನ್ಗೇನು ಅಷ್ಟೇನು ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಚೀಫ್ ಮಿನಿಸ್ಟರ್ ಅಂತ ತಗೊಂಡ್ರೆ ಆ ಕಾಲದಲ್ಲಿ ಯಾವ್ದಾವ್ದಕ್ಕೆ ಅವರು ಇಂಪಾರ್ಟೆನ್ಸ್ ಕೊಡಬೇಕು ಅದು ಕೊಡ್ತಿದ್ದಾರೆ. ಬಟ್ ಈ ನಡುವೆ ಏನಾಗಿದೆ, ಇವಾಗ ಬಿಜೆಪಿ ಅವ್ರು ಬಂದಿದೆ ಫಾರ್ ಎಕ್ಸಾಂಪಲ್, ಅವ್ರ ಬಡ್ಜೆಟ್ ಅಲ್ಲಿ ಈ ಇದು ಗೋಶಾಲೆಗೆ ಕೊಡ್ತಾರೆ, ಇಲ್ಲದ್ರೆ ಮಠಗಳಿಗೆ ಮಾಡ್ತಾರೆ. ಸೊ ಅವ್ರಿಗೆ ಆ ರಿಲಿಜಿಯಸ್ ಹಿಂದುತ್ವ ಇರೋದ್ರಿಂದ ಅದಕ್ಕೆ ಅವ್ರು ಫೋಕಸ್ ಮಾಡಿ ಮಾಡ್ತಾರೆ. ಸೊ ಆ ಇದರಿಂದ ನೋಡಿದ್ರೆ ದೇವರಾಜ್ ವಾಸ್ ವೆರಿ ಸೆಕ್ಯುಲರ್. ಸೊ ಅವರು ಯಾವ್ದಾವ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್, ಇಲ್ಲದ್ರೆ ನೋಡಿ ಹಾವನೂರು ಕಮಿಷನ್ ಸೆಟಪ್ ಮಾಡಿದವರು. ಸೊ ಅವ್ರದೇ ಒಂಥರ ವಿಷನ್ ಬೇರೆ. ಇವ್ರು ನೋಡಿದ್ರೆ ಇವಾಗ ಸಿದ್ದರಾಮಯ್ಯ ಅವ್ರು ನೋಡಿದ್ರೆ ಈಸ್ ಫೋಕಸ್ಡ್ ಆನ್ ದಿಸ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿದ್ರೆ ವಾಟ್ ಬೇಸಿಕಲಿ ವಿ ಆರ್ ಸೇಯಿಂಗ್ ಹೆಲ್ಪಿಂಗ್ ದ ಅಂದ್ರೆ ಪುವರ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಇವಾಗ ನೋಡಿ ಬಸ್ಗಳಲ್ಲಿ ಈಸಿಯಾಗಿ ದೇ ಕ್ಯಾನ್ ಟ್ರಾವೆಲ್. ಸೊ ಅದೆಲ್ಲ ಒಂಥರ ಅವರು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಹಂಗ್ ನೋಡಕ್ ಹೋದ್ರೆ ಸಿದ್ದರಾಮಯ್ಯ ಅವರು ಒಂಥರ ಸೋಷಿಯಲಿಸ್ಟ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಹಿ ಈಸ್ ಥಿಂಕಿಂಗ್ ಅಬೌಟ್ ದ ಪುವರ್. ಮತ್ತೆ ಅವ್ರ ಸ್ಕೀಮ್ಸ್ ಕೂಡ ಇಟ್ ಹೆಲ್ಪ್ಸ್ ದ ಪುವರ್ ಇನ್ ಮೆನಿ ಡಿಫ್ರೆಂಟ್ ವೇಸ್. ಅದೇ ತರ ನೀವು ಅಷ್ಟು ನೋಡಿದ್ರು ಕೂಡ ಅದೇ ಸಮಥಿಂಗ್ ಸಿಮಿಲರ್ ಹಿ ಯೂಸ್ ಟು. ಸೊ ಹಂಗ್ ನೋಡಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ಹೊಂದಾಣಿಕೆ ಇದೆ ಅಂತ ನಾವು ಹೇಳ್ಬೋದು. ವೀಕ್ಷಕರೇ, ದ ಫೆಡರಲ್ನ ಕನ್ಸಲ್ಟಿಂಗ್ ಎಡಿಟರ್ ಆಗಿರುವಂತಹ KS ದಕ್ಷಿಣಾಮೂರ್ತಿ ಅವರ ಜೊತೆಗೆ ಮಾತುಕತೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ದೇವರಾಜ ಅರಸು ಅವರು ಮತ್ತು ಸಿದ್ದರಾಮಯ್ಯನವರು ಅವರ ರಾಜಕೀಯ ಮತ್ತು ಅವರ ಸಾಮಾಜಿಕ ಚಿಂತನೆಗಳು ಇದರ ಬಗ್ಗೆ ಸಾಕಷ್ಟು ವಿವರವಾಗಿ ಅವರು ನಮ್ಮ ಜೊತೆ ಚರ್ಚಿಸಿದ್ದಾರೆ. ಧನ್ಯವಾದಗಳು ಸರ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.